ನಮಸ್ತೆ ಮಕ್ಕಳೇ, ನಾವು ಇವತ್ತು ನಮ್ಮ ಫಿಸಿಕ್ಸ್ 2ನೇ ಪಾಠ ಟೆಕ್ಸ್ಟ್ ಬುಕ್ಕಿನ ಮೊದಲನೇ ಪಾಠ ಅಂದರೆ ನಿಮ್ಮ 5ನೇ ಪಾಠ ಭಾಗದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ನೀವು ಈಗಾಗಲೇ ನಮ್ಮಲ್ಲಿ 2 ಪಾಠಗಳಿದೆ, ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟಿನ ಬಗ್ಗೆ ನೀವು 4 ಪಾಠಗಳ ಬಗ್ಗೆ ಕಲ್ತಿದ್ದೀರಿ. ಇವತ್ತು ಸೆಕೆಂಡ್ ಪಾರ್ಟಿನ ಮೊದಲ ಪಾಠ ಕೆಲಸ, ಚೈತನ್ಯ ಮತ್ತು ಶಕ್ತಿ ಎಂಬ ಪಾಠ ಭಾಗದ ಬಗ್ಗೆ ನೀವು ತಿಳಿದುಕೊಳ್ಳಲಿಕ್ಕಿದ್ದೀರಿ. ನೀವು ದಿನನಿತ್ಯ ನಾವು ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲ ಏನು ಕೆಲಸ ಜರುಗ್ತಾ ಇರ್ತದೆ, ಆ ಕೆಲಸಕ್ಕೆ ಅಗತ್ಯವಾಗಿದೇನು ಚೈತನ್ಯ ಕೂಡ ಅಗತ್ಯ, ಅದೇ ರೀತಿಯಲ್ಲಿ ಶಕ್ತಿ ಕೂಡ ಅಗತ್ಯವಾಗಿದೆ ಅಲ್ವೇ. ಈಗ ನಾವು ನಿಮ್ಮ ಪಾಠ ಪುಸ್ತಕದಲ್ಲಿ 3 ಚಿತ್ರಗಳನ್ನು ಕೊಡಲಾಗಿದೆ. ಆ ಚಿತ್ರಗಳನ್ನು ನೋಡಿ. ಮೊದಲನೆಯದರಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ, ಕ್ರಿಕೆಟ್ ಬಾಲನ್ನು ಬ್ಯಾಟ್ನಿಂದ ಹೊಡಿತಾನಲ್ವ, ಕ್ರಿಕೆಟ್ ಬ್ಯಾಟಿನಿಂದ ಬಾಲನ್ನು ಹೊಡಿತಾನೆ. ಅದೇ ರೀತಿಯಲ್ಲಿ 2ನೇ ಚಿತ್ರದಲ್ಲಿ ಒಬ್ಬ ಹುಡುಗ ಕೈಗಾಡಿಯನ್ನು ದೂಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ 3ನೇ ಚಿತ್ರದಲ್ಲಿ ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿ ಗೋಡೆಯನ್ನು ದೂಡ್ತಾ ಇದ್ದಾನೆ. ಈಗ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ಸ್ಥಾನದಲ್ಲಿ ಬದಲಾವಣೆ ಉಂಟಾಗ್ತದೆ. ಅದೇ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಈಗ ನಿಮಗೆ ನಾವು ನೋಡಿದ ಮೊದಲನೇ ಚಿತ್ರದಲ್ಲಿ ಏನಾಗಿದೆ, ಒಬ್ಬ ಹುಡುಗ ಕ್ರಿಕೆಟ್ ಬಾಲನ್ನು ಬ್ಯಾಟಿನಿಂದ ಹೊಡೆದಾಡ್ತಾನೆ. ಆಗ ಅಲ್ಲಿ ಯಾವುದು ಬಲ ಪ್ರಯೋಗಿಸಿದ ಯಾರು, ಅಲ್ಲಿ ಬಲ ಪ್ರಯೋಗಿಸಲ್ಪಟ್ಟದ್ದು ಯಾರಿಂದಾಗಿದೆ, ವ್ಯಕ್ತಿಯಿಂದ ಅಲ್ವಾ. ಆ ಹುಡುಗ ಪ್ರಯೋಗಿಸಿದ ಬಲದಿಂದಾಗಿ ಏನಾಗ್ತದೆ, ಆ ಬಾಲ್ ಚಲನೆಗೊಳಗಾಗ್ತದೆ. ಅದೇ ರೀತಿಯಲ್ಲಿ ಉದಾಹರಣೆಗೆ ಮಾವು, ತೊಟ್ಟಿನಿಂದ ಕಲಚಿ ಬೀಳುವಂತಹ ಮಾವು, ಆಗಲ್ಲಿ ಯಾವ ಮಾವು ಕೆಳಗಡೆ ಬೀಳ್ತದೆ, ಮೇಲ್ಗಡೆ ಹೋಗುವುದಿಲ್ಲ. ಕಾರಣವೇನಾಗಿರ್ಬೋದು, ಅಲ್ಲಿ ಭೂಮಿ ಪ್ರಯೋಗಿಸುವಂತಹ ಬಲದಿಂದಾಗಿ. ಯಾವ ಬಲ, ಭೂಮಿ ಪ್ರಯೋಗಿಸುವಂತಹ ಗುರುತ್ವಾಕರ್ಷಣ ಬಲದಿಂದಾಗಿ ಅಲ್ಲಿ ಏನಾಗ್ತದೆ, ಮಾವು ಕೆಳಗೆ ಬೀಳ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ಇನ್ನೊಂದು ಹುಡುಗ ಏನ್ ಮಾಡ್ತಾನೆ, ಕೈಗಾಡಿಯನ್ನು ಕೈಯಿಂದ ದೂಡ್ತಾ ಇದ್ದಾನೆ. ಆಗ ಅಲ್ಲಿ ಪ್ರಯೋಗಿಸಿದ ಬಲ ಯಾರ್ದಾಗಿದೆ, ಆ ವ್ಯಕ್ತಿ ಪ್ರಯೋಗಿಸಿದಂತಹ ಬಲದಿಂದಾಗಿ ಕೈಗಾಡಿ ಚಲಿಸ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಚಿತ್ರದಲ್ಲಿ ಏನು, ಒಬ್ಬ ವ್ಯಕ್ತಿ ಗೋಡೆಯನ್ನು ದೂಡ್ತಾನೆ, ಅಲ್ಲಿ ಚಲನೆ ಉಂಟಾಗ್ತದಾ, ಇಲ್ಲ. ಅಂದ್ರೆ ಕೆಲವು ವಸ್ತುಗಳಿಗೆ ಅಲ್ಲಿ ಪ್ರಯೋಗಿಸುವಂತಹ ಬಲದಿಂದಾಗಿ ಅದು ಚಲನೆಗೆ ಒಳಪಡ್ತದೆ. ನಾವು ಪ್ರಯೋಗಿಸಿದಂತಹ ಬಲದಿಂದಾಗಿ ವಸ್ತುವಿನಲ್ಲಿ ಏನು ಉಂಟಾಗ್ತದೆ, ಸ್ಥಾನಾಂತರದಲ್ಲಿ ಬದಲಾವಣೆ ಉಂಟಾಗ್ತದೆ ಎಂಬುದನ್ನು ನಮಗೆ ತಿಳ್ಕೊಳ್ಬಹುದು. ಆಗ ಕೆಲವು ವಸ್ತುಗಳು ನಾವು ಪ್ರಯೋಗಿಸಿದ ಬಲದ ದಿಶೆಗೆ ಅನುಗುಣವಾಗಿ ಏನಾಗ್ತದೆ, ಸ್ಥಾನವನ್ನು ಬದಲಾಯಿಸ್ತದೆ. ಆದರೆ ಕೆಲವು ವಸ್ತುಗಳು ನಾವು ಪ್ರಯೋಗಿಸಿದ ಬಲದ ದಿಶೆಗೆ ಯಾವುದೇ ಸ್ಥಾನದಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ. ಈಗ ನಾವು ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆ ಉಂಟಾದಕ್ಕೆ ಉದಾಹರಣೆ ಯಾವುದಾಗಿದೆ, ಒಂದನೇದಾಗಿ ಒಬ್ಬ ಹುಡುಗ ಏನೋ ಬ್ಯಾಟಿನಿಂದ ಚೆಂಡಿಗೆ ಹೊಡೆದಟ್ಟುವುದು. ಆಗ ಚೆಂಡು ಚಲಿಸ್ತದಲ್ಲ, ಅಲ್ಲಿ ಚೆಂಡಿನ ಸ್ಥಾನದಲ್ಲಿ ಬದಲಾವಣೆ ಉಂಟಾಗಿದೆ. ಅದೊಂದು ಉದಾಹರಣೆಯಾಗಿದೆ, ಯಾವುದೋ ಸ್ಥಾನದಲ್ಲಿ ಬದಲಾವಣೆ ಉಂಟಾದಕ್ಕೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಯಾವುದಾಗಿರ್ಬೋದು, ಸ್ಥಾನದಲ್ಲಿ ಬದಲಾವಣೆ ಉಂಟಾದಕ್ಕೆ ಒಂದು ಉದಾಹರಣೆ, ಮಾವು ತೊಟ್ಟು ಕಳಚಿ ಕೆಳಗಡೆ ಬೀಳುವುದು. ಅಲ್ಲಿ ಕೂಡ ಏನು ಸ್ಥಾನದಲ್ಲಿ ಬದಲಾವಣೆ ಉಂಟಾಗ್ತದಲ್ವಾ, ಯಾವುದು ಗುರುತ್ವಾಕರ್ಷಣ ಬಲದಿಂದಾಗಿ ಅದು ಕೆಳಗಡೆ ಬೀಳ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ನಮಗೆ ಅಲ್ಲಿ ಕೈಗಾಡಿಯನ್ನು ದೂಡುವುದು, ಅಲ್ಲಿ ಕೂಡ ಏನು ಸ್ಥಾನದಲ್ಲಿ ಬದಲಾವಣೆ ಉಂಟಾದ ಕಾರಣ ಏನಾಗ್ತದೆ, ಅಲ್ಲಿ ಕೈಗಾಡಿಯು ಚಲಿಸ್ತದೆ, ಚಲನೆ ಉಂಟಾಗ್ತದೆ, ಅಲ್ಲಿ ಸ್ಥಾನದಲ್ಲಿ ಬದಲಾವಣೆ ಉಂಟಾಯಿತು. ಅದೊಂದು ಉದಾಹರಣೆ ಆಗಿದೆ. ಇನ್ನು ಕೆಲವು ಉದಾಹರಣೆಗಳಿವೆ, ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಉಂಟಾಗದು. ಅಂದ್ರೆ ಅಲ್ಲಿ ಗೋಡೆಯನ್ನು ದೂಡುವುದು, ಅಲ್ಲಿ ಈಗ ನಿಮಗೆ ಸ್ಥಾನದಲ್ಲಿ ಬದಲಾವಣೆ ಉಂಟಾಗಿದ, ಇಲ್ಲ, ಅಲ್ಲಿ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಇನ್ನು 2ನೇ ಉದಾಹರಣೆ ಯಾವುದಾಗಿರ್ಬಹುದು, ಇನ್ನು ಅಂದ್ರೆ ಹೊಯ್ಗೆಯ ಚಟ್ಟಿಯನ್ನು ಅದನ್ನು ನಾವು ತಲೆಯಲ್ಲಿ ಎತ್ತಿ ನಿಲ್ಲುವುದು, ಅಲ್ಲಿ ಯಾವುದಾದ್ರೂ ಬದಲಾವಣೆ, ತಲೆಯಲ್ಲಿ ಎತ್ತಿ ನಿಂತರೆ ಏನಾದರೂ, ಹೊತ್ತುಕೊಂಡು ನಿಂತರೆ ಏನಾದರೂ ಬದಲಾವಣೆ ಉಂಟಾಗ್ತದ ಸ್ಥಾನದಲ್ಲಿ, ಇಲ್ಲ, ಅದು ತಲೆಯಲ್ಲಿ ನಿಂತುಕೊಂಡಲ್ಲೇ ಇರ್ತದಲ್ಲ. ಆಗ ಅಲ್ಲಿ ಯಾವುದೇ ಚಟುವಟಿಕೆ ನಡೆಯುವುದಿಲ್ಲ. ಅಂದ್ರೆ ಕೆಲವು ಚಟುವಟಿಕೆಗಳಲ್ಲಿ ನಾವು ಪ್ರಯೋಗಿಸಿದ ಬಲದ ದಿಶೆಗೆ ಏನಾಗ್ತದೆ, ವಸ್ತು
ಸ್ಥಾನಾಂತರಗೊಳ್ಳಲ್ಪಡ್ತದೆ. ಆಗ ಅಲ್ಲಿ ಏನು ಜರುಗಿದೆ ಅಂತ ಹೇಳ್ಬೋದು, ನಾವು ಕೆಲಸ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಕೈಗಾಡಿಯನ್ನು ತಳ್ಳುವುದು. ಕೈಗಾಡಿಯನ್ನು ತಳ್ಳುವಾಗ ಅಲ್ಲಿ ಏನಾಗ್ತದೆ, ಕೈಗಾಡಿಯು ಚಲನೆಗೊಳಗಾಗ್ತದೆ. ಅಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಏನು ಉಂಟಾಗ್ತದೆ, ಬದಲಾವಣೆ ಉಂಟಾಗ್ತದೆ. ಆಗ ಅಲ್ಲಿ ಸ್ಥಾನದಲ್ಲಿ ಬದಲಾವಣೆ ಉಂಟಾಗ್ತದಲ್ವ, ಅಲ್ಲಿ ಕೆಲಸ ನಡೆದಿದೆ ಅಂತ ನಮಗೆ ಹೇಳ್ಬೋದು. ಇನ್ನೊಂದು ಯಾವುದಾಗಿದೆ ಉದಾಹರಣೆ ಅಂದರೆ, ಕೆಲಸ ನಡೆಯದ್ದು ಅಂದರೆ ನಾವು ಒಂದು ಗೋಡೆಯನ್ನು ದೂಡುವಾಗ ಅದು ಕೆಲಸ ನಡೀತದ? ಇಲ್ಲ, ಯಾವುದೇ ಕೆಲಸ ನಡೆಯುವುದಿಲ್ಲ. ನಾವು ಗೋಡೆಯನ್ನು ದೂಡಿದ್ರೂ ಕೂಡ ಗೋಡೆಯ ದಿಶೆಯಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಹಾಗಾಗಿ ಕೆಲಸ ನಡೆಯುವುದಿಲ್ಲ. ಅಂದರೆ ಕೆಲಸ ಅಂದರೆ ಏನು ಅಂತ ಹೇಳ್ಬೋದು, ನಾವು ಪ್ರಯೋಗಿಸಿದ ಬಲದ ದಿಶೆಗೆ ಅನುಗುಣವಾಗಿ ಸ್ಥಾನಾಂತರಗೊಳ್ಳಲ್ಪಟ್ಟರೆ ಅದನ್ನು ನಾವೇನು ಅಂತ ಹೇಳ್ಬೋದು, ಕೆಲಸ ಅಂತ ಹೇಳ್ಬೋದು. ಇನ್ನು ನಾವು ಕೆಲಸ ಅಂದರೆ ಏನು ಅಂತ ನೋಡುವ. ಕೆಲಸ ಅಂದರೆ ಏನು, ನಾವು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸುವಾಗ ಆ ವಸ್ತುವಿನ ಬಲ ಪ್ರಯೋಗಿಸಿದ ದಿಶೆಯಲ್ಲಿ ಸ್ಥಾನಾಂತರ ಉಂಟಾದರೆ ಅದನ್ನೇ ನಾವು ಏನು ಅಂತ ಹೇಳ್ತೇವೆ, ಅಲ್ಲಿ ಕೆಲಸ ಜರುಗಿದೆ ಎಂದು ಹೇಳ್ಬೋದು. ಅದೇ ರೀತಿಯಲ್ಲಿ ಉದಾಹರಣೆಗೆ ಇಬ್ಬರು ಮಕ್ಕಳು, ಅದರಲ್ಲಿ ಒಬ್ಬ 30 kg ದ್ರವ್ಯರಾಶಿ ಇರುವ ಒಂದು ವಸ್ತುವನ್ನು 50 ಮೀಟರ್ ದೂರ ಚಲಿಸುವಂತೆ ಮಾಡ್ತಾನೆ. ಒಂದು ಮಗು 30 kg ದ್ರವ್ಯರಾಶಿ ಇರುವ ವಸ್ತುವನ್ನು 50 ಮೀಟರ್ ದೂರ ಚಲಿಸುವಂತೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಇನ್ನೊಂದು ಮಗು 40 kg ದ್ರವ್ಯರಾಶಿ ಇರುವ ವಸ್ತುವನ್ನು 50 ಮೀಟರ್ ದೂರ ಚಲಿಸುವಂತೆ ಮಾಡ್ತಾನೆ. ಹಾಗಿಲ್ಲಿ ಹೆಚ್ಚು ಕೆಲಸ ಮಾಡಲ್ಪಟ್ಟದ್ದು ಯಾವ ವ್ಯಕ್ತಿ ಆಗಿರ್ಬೋದು? ಇಲ್ಲಿ ಎರಡರಲ್ಲಿ ಕೂಡ ಏನು 50 ಮೀಟರ್ ದೂರ ಚಲಿಸಿದೆ. ಆದರೆ ಇಲ್ಲಿ ಏನು ದ್ರವ್ಯರಾಶಿಯಲ್ಲಿ ಮಾತ್ರ ಬದಲಾವಣೆ ನಿಮಗೆ ಕಾಣ್ತದೆ. ಮೊದಲನೇ ದ್ರವ್ಯರಾಶಿ ಕಡಿಮೆಯಾಗಿದೆ, ಎರಡನೇಗಾಗುವಾಗ ದ್ರವ್ಯರಾಶಿ ನಮಗೆ ಹೆಚ್ಚಾಗಿದೆ ಇಲ್ಲಿ. ಆಗ ನಿಮಗೆ ಹೆಚ್ಚು ಬಲವನ್ನು ಪ್ರಯೋಗಿಸಿದ ವ್ಯಕ್ತಿ ಯಾರಾಗಿರ್ಬೋದು? ದ್ರವ್ಯರಾಶಿ ಹೆಚ್ಚಿರುವಾಗ ನಾವು ಬಲ ಹೆಚ್ಚು ಪ್ರಯೋಗಿಸಲ್ಲ, ದ್ರವ್ಯರಾಶಿ ಕಡಿಮೆ ಇರುವಾಗ ಬಲ ಜಾಸ್ತಿ ಪ್ರಯೋಗಿಸಬೇಕಾಗ್ತದ? ನಾವು ದ್ರವ್ಯರಾಶಿ ಹೆಚ್ಚಿರುವ ವಸ್ತುಗಳಿಗೆ, ಭಾರ ಹೆಚ್ಚಿರುವ ವಸ್ತುಗಳಿಗೆ ಹೆಚ್ಚು ಬಲವನ್ನು ಪ್ರಯೋಗಿಸಿದಾಗ ಏನುಂಟಾಗ್ತದೆ, ಅವರ ಸ್ಥಾನದಲ್ಲಿ ಬದಲಾವಣೆ ಉಂಟಾಗುವುದಲ್ವ. ಆಗ ಇಬ್ಬರು ಕೂಡ ಇಲ್ಲಿ 50 ಮೀಟರ್ ದೂರ ಚಲಿಸುವಂತೆ ಮಾಡಿದ್ದು, ಆದರೆ ಹೆಚ್ಚು ಕೆಲಸವನ್ನು ಮಾಡಿದ ವ್ಯಕ್ತಿ ಯಾರಾಗಿರ್ತಾನೆ? ಎರಡನೇ ವ್ಯಕ್ತಿಯಾಗಿರ್ತಾನೆ. ಹೆಚ್ಚು ಕೆಲಸವನ್ನು ಮಾಡಿದ ವ್ಯಕ್ತಿ ಎರಡನೇ ವ್ಯಕ್ತಿಯಾಗಿರ್ತಾನೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾನು ನೋಡುವ. ಒಂದು ವಸ್ತುವಿನ ದ್ರವ್ಯರಾಶಿ 30 kg ಇರ್ತದೆ. 30 kg ಇರುವ ದ್ರವ್ಯರಾಶಿಯನ್ನು ಒಬ್ಬ ವ್ಯಕ್ತಿ 40 ಮೀಟರ್ ದೂರ ಚಲಿಸುವಂತೆ ಮಾಡ್ತಾನೆ. ಅದೇ ರೀತಿಯಲ್ಲಿ 30 kg ದ್ರವ್ಯರಾಶಿ ಇರುವ ಒಂದು ವಸ್ತುವನ್ನು ಇನ್ನೊಬ್ಬ ವ್ಯಕ್ತಿ 30 ಮೀಟರ್ ಚಲಿಸುವಂತೆ ಮಾಡ್ತಾನೆ. ಆಗ ಇಲ್ಲಿ ಎರಡರದ್ದು ಕೂಡ ಏನಾಗಿದೆ, ದ್ರವ್ಯರಾಶಿ ಸಮಾನವಾಗಿದೆ. ಆದರೆ ಮೊದಲನೆಯದರಲ್ಲಿ 40 ಮೀಟರ್ ದೂರ ಚಲಿಸಿತು, ಅದೇ ರೀತಿಯಲ್ಲಿ ಎರಡನೆಯದರಲ್ಲಿ 30 ಮೀಟರ್ ದೂರ ಚಲಿಸಿತು. ಆಗ ನಿಮಗೆ ಇಲ್ಲಿ ಹೆಚ್ಚು ಕೆಲಸ ಮಾಡಿದಂತಹ ವ್ಯಕ್ತಿ ಯಾರಾಗಿರ್ಬೋದು? ಹೆಚ್ಚು ಕೆಲಸ ಮಾಡಿದ್ದು 30 kg ದ್ರವ್ಯರಾಶಿ ಇರುವ ಒಂದು ವಸ್ತುವನ್ನು 40 ಮೀಟರ್, ಅಲ್ಲಿ ದೂರ ಹೆಚ್ಚಾಗಿರುವುದಲ್ವಾ, ಆಗ ಅವನು 40 ಮೀಟರ್ ಚಲಿಸುವಂತೆ ಮಾಡಿದಾಗ ಆ ವ್ಯಕ್ತಿ ಏನು ಹೆಚ್ಚು ಕೆಲಸ ಮಾಡಿರ್ತಾನೆ. ಆದರೆ ಎರಡನೇ ವ್ಯಕ್ತಿ ಇವನು ಒಂದನೇ ವ್ಯಕ್ತಿಯಾಗಿರ್ತಾನೆ, ಅದೇ ರೀತಿಯಲ್ಲಿ ಇವನು ಎರಡನೇ ವ್ಯಕ್ತಿಯಾಗಿರ್ತಾನೆ. ಒಂದನೇ ವ್ಯಕ್ತಿ 30 kg, ಎರಡರಲ್ಲಿ ಕೂಡ ದ್ರವ್ಯರಾಶಿ ಸಮಾನವಾಗಿರ್ತದೆ. 30 kg ದ್ರವ್ಯರಾಶಿ ಇರುವ ಒಂದು ವಸ್ತುವನ್ನು ಏನು ಮಾಡ್ತಾನೆ, 40 ಮೀಟರ್ ಚಲಿಸುವಂತೆ ಮಾಡಿದ. ಎರಡನೇ ವ್ಯಕ್ತಿ 30 kg ದ್ರವ್ಯರಾಶಿ ಇರುವ ವಸ್ತುವನ್ನು 30 ಮೀಟರ್ ದೂರಕ್ಕೆ ಚಲಿಸುವಂತೆ ಮಾಡಿದಾಗ ಅಲ್ಲಿ ನಮಗೆ ಒಂದನೇ ವ್ಯಕ್ತಿಯಲ್ಲಿ ಹೆಚ್ಚು ದೂರ ಚಲಿಸಿದ ಕಾರಣ ಒಂದನೇ ವ್ಯಕ್ತಿಯಲ್ಲಿ ಹೆಚ್ಚು ಕೆಲಸ ಮಾಡಿದೆ ಅಂತ ನಮಗೆ ಹೇಳ್ಬೋದು. ಅಂದರೆ ನಾವು ಏನು ಹೇಳ್ಬೋದು, ಒಂದು ವಸ್ತುವಿಗೆ ನಾವು ಬಲ ಪ್ರಯೋಗಿಸಿದಾಗ ವಸ್ತುವಿನಲ್ಲಿ ಸ್ಥಾನದಲ್ಲಿ ಬದಲಾವಣೆ, ನಾವು ಬಲ ಪ್ರಯೋಗಿಸಿದ ದಿಶೆಯಲ್ಲಿ ಸ್ಥಾನದಲ್ಲಿ ಬದಲಾವಣೆ ಉಂಟಾದರೆ ಅದನ್ನೇ ನಾವು ಏನು ಅಂತ ಹೇಳ್ತೇವೆ, ಕೆಲಸ ಅಂತ ಹೇಳ್ತೇವೆ. ಇನ್ನು ನಾವು ನೋಡುವ ಕೆಲಸದ ಮೇಲೆ ಪ್ರಭಾವ ಬೀರುವಂತಹ ಘಟಕಗಳು. ಕೆಲಸದ ಮೇಲೆ ಪ್ರಭಾವ ಬೀರುವಂತಹ ಘಟಕಗಳು ಯಾವುದೆಲ್ಲ? ಒಂದು, ನಾವು ಪ್ರಯೋಗಿಸಿದ ಬಲ ಒಂದನೆಯದ್ದು. ಎರಡನೆಯದ್ದು ಸ್ಥಾನಾಂತರ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಒಂದನೆಯದ್ದು ನಾವು ಪ್ರಯೋಗಿಸಿದಂತಹ ಬಲ, ಎರಡನೆಯದ್ದು ಸ್ಥಾನಾಂತರ.
ನಾವು ಪ್ರಯೋಗಿಸಿದ ಬಲಕ್ಕೆ ಅನುಗುಣವಾಗಿ ಅಲ್ಲಿ ಸ್ಥಾನಾಂತರ ಉಂಟಾದರೆ ಅಲ್ಲಿ ಕೆಲಸ ಜರುಗಿದೆ ಅಂತ ಹೇಳ್ಬೋದು. ನಾವಾಗಲ್ಲಿ ಕೆಲಸವನ್ನು ಯಾವ ಅಕ್ಷರದಲ್ಲಿ ಬರಿತೇವೆ? ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಅದೇ ರೀತಿಯಲ್ಲಿ ಸ್ಥಾನಾಂತರ ಉಂಟಾದರೆ ಅದನ್ನು ಎಸ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಅದೇ ರೀತಿಯಲ್ಲಿ ನಾವು ಅಲ್ಲಿ ಪ್ರಯೋಗಿಸಿದಂಥ ಬಲವನ್ನು ಎಫ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಅಂದರೆ ಒಂದು ವಸ್ತುವಿಗೆ ನಾವು ಎಫ್ ನ್ಯೂಟನ್ನಷ್ಟು ಬಲವನ್ನು ಪ್ರಯೋಗಿಸಿದಾಗ, ಒಂದು ವಸ್ತುವಿಗೆ ಎಫ್ ನ್ಯೂಟನ್ನಷ್ಟು ನಾವು ಬಲವನ್ನು ಪ್ರಯೋಗಿಸಿದಾಗ ಎಸ್ನಷ್ಟು ಸ್ಥಾನಾಂತರಗೊಂಡ್ರೆ ಅಲ್ಲಿ ಕೆಲಸ ಮಾಡಲ್ಪಟ್ಟಿದೆ ಎಂಬುದನ್ನು ಯಾವ ರೀತಿಯಲ್ಲಿ ನಾವು ಕಂಡುಹಿಡಿಬಹುದು ಅಂದರೆ ಡಬ್ಲ್ಯೂ ಸಮ ಎಫ್ ಗುಣಿಸು ಎಸ್ ಎಂಬ ಸೂತ್ರವಾಕ್ಯದ ಪ್ರಕಾರ ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಡಬ್ಲ್ಯೂ ಸಮ ಎಫ್ ಗುಣಿಸು ಎಸ್ ಎಂಬ ಸೂತ್ರವಾಕ್ಯದ ಪ್ರಕಾರ ನಾವು ಕಂಡುಹಿಡಿತೇವೆ. ಇಲ್ಲಿ ಎಫ್ ಏನಾಗಿರ್ತದೆ? ನಾವು ಪ್ರಯೋಗಿಸಿದಂತಹ ಬಲ. ಎಸ್ ಅಂದರೆ ಸ್ಥಾನಾಂತರ. ಉದಾಹರಣೆಗೆ ಒಂದು ವಸ್ತುವಿಗೆ 10 ನ್ಯೂಟನ್ನಷ್ಟು ಬಲವನ್ನು ಪ್ರಯೋಗಿಸಿದಾಗ ಆ ವಸ್ತು 2 ಮೀಟರ್ನಷ್ಟು ದೂರ ಸ್ಥಾನಾಂತರಗೊಂಡ್ರೆ ಅಲ್ಲಿ ಮಾಡಿದಂತಹ ಕೆಲಸ ಎಷ್ಟಾಗಿರ್ಬೋದು? ಆಗ ನಾವಲ್ಲಿ ಬಲ ಎಫ್ ಸಮ ಎಷ್ಟಾಗಿರ್ತದೆ? 10 ನ್ಯೂಟನ್ ಆಗಿರುವಾಗ ಅಲ್ಲಿ ಉಂಟಾದಂತಹ ಸ್ಥಾನಾಂತರ ಎಸ್ ಸಮ 2 ಮೀಟರ್ ಆಗಿರುವಾಗ ಅಲ್ಲಿ ಮಾಡಿದಂತಹ ಕೆಲಸವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಡಬ್ಲ್ಯೂ ಸಮ ಎಫ್ ಗುಣಿಸು ಎಸ್ ಎಂದು ಉಪಯೋಗಿಸಿ ನಮಗೆ ಎಫ್ ಎಷ್ಟಾಗಿರ್ತದೆ? ಇಲ್ಲಿ 10 ಗುಣಿಸು 2. ಆಗ ನಮಗೆ ಎಷ್ಟು ಸಿಗ್ತದೆ? 20. ಅಥವಾ ಕೆಲಸದ ಯೂನಿಟ್ ಯಾವುದಾಗಿದೆ? 20 ಜೂಲ್. ಆಗ ನಿಮಗೆ ಇಲ್ಲಿ ನಾವು ಒಂದು ವಸ್ತುವಿಗೆ 10 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಏನಾಗ್ತದೆ? ಇಷ್ಟು 2 ಮೀಟರ್ ಸ್ಥಾನಾಂತರಗೊಂಡಾಗ ಅಲ್ಲಿ ನಮಗೆ ಮಾಡಿದಂತಹ ಕೆಲಸ ಎಷ್ಟಾಗಿರ್ತದೆ? 20 ನ್ಯೂಟನ್ 20 ಜೂಲ್ ಆಗಿರ್ತದೆ. ಅಂದರೆ ಇಲ್ಲಿ ನೋಡಿ, ನಮಗೆ 1000 ಜೂಲ್ ಕೆಲಸವನ್ನು ಮಾಡಿದಂತೆ ಇದ್ದರೆ, ನಮಗೆ 1000 ಜೂಲ್ ಅಂತ ಆಗಿದ್ದರೆ ಅಲ್ಲಿ ನಮಗೆ ಎಷ್ಟಾಗಿರ್ತದೆ? 1000 ಜೂಲ್ ಕೆಲಸವನ್ನು ಮಾಡಿದರೆ ಅದು ಇಷ್ಟಕ್ಕೆ ಸಮವಾಗಿದೆ? 1 ಕಿಲೋ ಜೂಲಿಗೆ ಸಮವಾಗಿರ್ತದೆ. 1000 ಜೂಲ್ ಕೆಲಸವು 1 ಕಿಲೋ ಜೂಲಿಗೆ ಸಮವಾಗಿರ್ತದೆ. ಇನ್ನು ಅಲ್ಲಿ ಚಿತ್ರವನ್ನು ನೋಡಿ. ಆ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಅಲ್ಲಿ ಆ ಚಿತ್ರದಲ್ಲಿ ಒಂದು ವಸ್ತುವನ್ನು ಮೇಜಿನ ಮೇಲೆ ಇರಿಸಲಾಗಿದೆ ಅಲ್ವಾ? ಮೇಜಿನ ಮೇಲೆ ಇರಿಸಿದಾಗ ಅಲ್ಲಿ ಏನಾಗ್ತದೆ? ಈ ರೀತಿಯಾಗಿ ಒಂದು ವಸ್ತುವನ್ನು ಮೇಜಿನ ಮೇಲೆ ನಾವು ಈ ಥರ ಇರಿಸಿದಾಗ ಅಲ್ಲಿ ಏನುಂಟಾಗ್ತದೆ? ಈ ಥರ ಮೇಜಿನಲ್ಲಿ ಇರಿಸಿದಾಗ ಆ ವಸ್ತುವಿನ ಮೇಲೆ 2 ರೀತಿಯ ಬಲಗಳು ಪ್ರಯೋಗಿಸಲ್ಪಡ್ತದೆ. ಒಂದು ಏನಾಗಿದೆ? ಮೇಲ್ಮುಖವಾಗಿ ಪ್ರಯೋಗಿಸುವಂತಹ ಬಲ, ಇನ್ನೊಂದು ಕೆಳಮುಖವಾಗಿ ಪ್ರಯೋಗಿಸುವಂತಹ ಬಲ. ಮೇಲ್ಮುಖವಾಗಿ ಪ್ರಯೋಗಿಸುವಂತಹ ಬಲ ಯಾವುದಾಗಿದೆ? ಬೆಂಚು ಪ್ರಯೋಗಿಸುವಂತಹ ಬಲ ಮೇಲ್ಮುಖವಾಗಿ ಪ್ರಯೋಗಿಸುವಂತಹ ಬಲ. ಅದೇ ರೀತಿಯಲ್ಲಿ ಕೆಳಮುಖವಾಗಿ ಪ್ರಯೋಗಿಸುವಂತಹ ಬಲ ಯಾವುದಾಗಿದೆ? ಇಲ್ಲಿ ಗುರುತ್ವಾಕರ್ಷಣ ಬಲ, ಭೂಮಿ ಪ್ರಯೋಗಿಸುವಂತಹ ಗುರುತ್ವಾಕರ್ಷಣ ಬಲ ಯಾವುದಾಗಿದೆ? ಕೆಳಮುಖವಾಗಿ ಪ್ರಯೋಗಿಸಲ್ಪಡ್ತದೆ. ಹಾಗೆ ಇಲ್ಲಿ 2 ರೀತಿಯ ಬಲಗಳನ್ನು ನಿಮಗೆ ನೋಡಲಿಕ್ಕೆ ಸಾಧ್ಯ ಉಂಟು. ಒಂದನೆಯದ್ದು ಮೇಲ್ಮುಖ ಬಲ ಮತ್ತು ಎರಡನೆಯದ್ದು ಕೆಳಮುಖವಾಗಿರುವಂತಹ ಬಲ. ಮೇಲ್ಮುಖವಾಗಿ ಪ್ರಯೋಗಿಸುವ ಬಲ ಯಾವುದಾಗಿದೆ? ಮೇಜು ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ಮೇಲ್ಮುಖ ಬಲ. ಅದೇ ರೀತಿಯಲ್ಲಿ ಕೆಳಮುಖವಾಗಿ ಪ್ರಯೋಗಿಸುವಂತಹ ಬಲ ಯಾವುದಾಗಿದೆ? ಗುರುತ್ವಾಕರ್ಷಣ ಬಲ, ಭೂಮಿಯ ಬಲ ಆಗಿರ್ತದೆ. ಇನ್ನು ನಾವು ಇದೇ ವಸ್ತುವನ್ನು ಒಂದು ಸ್ವಲ್ಪ ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ಹೆಚ್ಚು ಎತ್ತರಕ್ಕೆ ನಾವು ಎತ್ತುವಾಗ ಅಲ್ಲಿ ನಮಗೆ ಮಾಡಿದಂತಹ ಕೆಲಸವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು? ಈಗ ನಿಮಗೆ ಕೆಲಸವನ್ನು ಕಂಡುಹಿಡಿಯುವುದು ಡಬ್ಲ್ಯೂ ಸಮ ಎಫ್ ಗುಣಿಸು ಎಸ್ ಅಂತ ಕಂಡುಹಿಡಿಯುವುದು ಅಂತ ಕಲ್ತಿದ್ದೀರಿ. ಇಲ್ಲಿ ನಮಗೆ ಒಂದು ವಸ್ತುವನ್ನು ನಾವು ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ಹೆಚ್ಚು ಎತ್ತರಕ್ಕೆ ನಾವು ತೆಗೆದ್ರೆ ಅಲ್ಲಿ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು ಅಂದರೆ ನಮಗೆ ಕೆಲಸವನ್ನು ಡಬ್ಲ್ಯೂ ಸಮ ಎಂ ಜಿ ಎಚ್ ಎಂದು ಕಂಡುಹಿಡಿಬಹುದು. ಎಂ ಅಂದರೆ ಏನಾಗಿದೆ? ದ್ರವ್ಯರಾಶಿ. ಜಿ ಅಂದರೆ ಗುರುತ್ವಾಕರ್ಷಣ ಬಲ. ಅದೇ ರೀತಿಯಲ್ಲಿ ಎಚ್ ಅಂದರೆ ಎತ್ತರ. ಎಷ್ಟು ಎತ್ತರಕ್ಕೆ ನಾವು ಅದನ್ನು
ಎತ್ತಿದ್ದೇವೆ ಎಂಬುದನ್ನು ನಾವು ಎಚ್ ಅಂತ ಬರಿತೇವೆ. ಆಗ ನಮಗೆ ಇಲ್ಲಿ ಕೆಲಸವನ್ನು W ಸಮ mgh ಎಂಬ ಸಮೀಕರಣವನ್ನು ಉಪಯೋಗಿಸಿ ನಮಗೆ ಕಂಡುಹಿಡಿಬಹುದು. ಇನ್ನು ನಮಗೆ ಕೆಲವು ಉದಾಹರಣೆಗಳನ್ನು ನೋಡಿ ನಾನು ನೋಡ್ತೇನೆ. ಒಂದು ವಸ್ತುವಿನ ದ್ರವ್ಯರಾಶಿ 100 ಗ್ರಾಂ ದ್ರವ್ಯರಾಶಿ ಇರುವ ಒಂದು ವಸ್ತುವನ್ನು 1 ಮೀಟರ್ ಎತ್ತರಕ್ಕೆ ನಾವು ಎತ್ತಿದಾಗ ಅಲ್ಲಿ ಎಷ್ಟು ಕೆಲಸ ಎಂಬುದನ್ನು ನೀವು ಕಂಡುಹಿಡಿಬೇಕು. ಆಗ ಗುರುತ್ವಾಕರ್ಷಣ ಬಲ ಜಿಯ ಬೆಲೆ ಎಷ್ಟಾಗಿರ್ತದೆ? 10 ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. 10 ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ಆಗ ನಾವಿಲ್ಲಿ ಕೆಲಸವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಕೆಲಸವನ್ನು W ಸಮ, ಇದು ನಮಗೆ ಇಲ್ಲಿ ಎಷ್ಟರಲ್ಲಿ ಕೊಟ್ಟಿದ್ದಾರೆ? 100 ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಗ್ರಾಮ್ ಅಲ್ಲಿ ಕೊಟ್ಟದನ್ನು ನೀವು ಏನು ಮಾಡಬೇಕು? ಕೆಜಿಗೆ ಕನ್ವರ್ಟ್ ಮಾಡಬೇಕು. ಆಗ ಇಲ್ಲಿ 0.1 kg ಅಂತ ಆಗ್ತದೆ. 100 ಗ್ರಾಮ್ ಕೊಟ್ಟದನ್ನು ನೀವು ಕೆಜಿಗೆ ಕನ್ವರ್ಟ್ ಮಾಡಿದಾಗ ಇಲ್ಲಿ 0.1 kg ಇರ್ತದೆ. ಆಗ ನಮಗೆ ಕೆಲಸವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? W ಸಮ mgh ಆಗಿರ್ತದೆ. ಆಗ m ಎಷ್ಟಾಗಿರ್ತದೆ? 0.1 ಗುಣಿಸು ಜಿ. ಜಿಯ ಬೆಲೆ ನಾನು ಎಷ್ಟು ಹೇಳಿದೆ? 10. ಆಗ 10 ಗುಣಿಸು ಎಷ್ಟು ಎತ್ತರಕ್ಕೆ ನಾವು ಚಲಿಸುವಂತೆ ಮಾಡಿದ್ದು? 1 ಮೀಟರ್. ಆಗ 1. ಆಗ ನಿಮಗೆ ಇಲ್ಲಿ ಸಿಕ್ಕಿದಂತಹ ಉತ್ತರ ಎಷ್ಟಾಗಿರ್ತದೆ? 1 ಜೂಲ್ ಆಗಿರ್ತದೆ. ಅಂದರೆ ನಾವು 100 ಗ್ರಾಂ ದ್ರವ್ಯರಾಶಿ ಇರುವ ಒಂದು ವಸ್ತುವನ್ನು 1 ಮೀಟರ್ನಷ್ಟು ಎತ್ತರಕ್ಕೆ ನಾವು ಎತ್ತಿದಾಗ, ಸ್ಥಾನಾಂತರಗೊಂಡಾಗ ಅಲ್ಲಿ ನಮಗೆ ಅಲ್ಲಿ ಮಾಡುವಂತಹ ಕೆಲಸ ಎಷ್ಟಾಗಿರ್ತದೆ? ಕೆಲಸದ ಪರಿಮಾಣವು 1 ಜೂಲ್ ಆಗಿರ್ತದೆ ಎಂಬುದನ್ನು ನಮಗೆ ಇಲ್ಲಿ ತಿಳ್ಕೊಳ್ಬಹುದು. ಒಂದು ವಸ್ತುವಿನ ದ್ರವ್ಯರಾಶಿಯು 100 ಗ್ರಾಂ ಇರುವಾಗ ಅಲ್ಲಿ ಉಂಟಾದಂತಹ ಸ್ಥಾನಾಂತರ ಎಸ್ 1 ಮೀಟರ್ ಆಗಿರುವಾಗ ಅಲ್ಲಿ ಮಾಡಿದಂತಹ ಕೆಲಸದ ಪರಿಮಾಣವು ಎಷ್ಟಾಗಿದೆ? 1 ಜೂಲ್ ಆಗಿರ್ತದೆ. ಇನ್ನು ನಾವು ಇದಕ್ಕೆ ಸಂಬಂಧಿಸಿದಂತಹ ಕೆಲವು ಲೆಕ್ಕಗಳನ್ನು ಮಾಡುವ. ಅಲ್ಲಿ ನಮ್ಮ ಪಾಠ್ಯ ಪುಸ್ತಕದಲ್ಲಿ ಕೆಲವು ಚಟುವಟಿಕೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡುವ. 50 kg ದ್ರವ್ಯರಾಶಿ ಇರುವ ಮೇಜಿನಲ್ಲಿ 200 ನ್ಯೂಟನ್ ಬಲವನ್ನು ನಿರಂತರವಾಗಿ ಪ್ರಯೋಗಿಸಿದಾಗ ಬಲದ ದಿಶೆಯಲ್ಲಿ ಅದಕ್ಕೆ 0.5 ಮೀಟರ್ ಸ್ಥಾನಾಂತರ ಉಂಟಾದರೆ ಬಲದಿಂದ ಮಾಡಲ್ಪಟ್ಟ ಕೆಲಸದ ಪರಿಮಾಣವನ್ನು ಕಂಡುಹಿಡಿಯಿರಿ. ಅಲ್ಲಿ ಪ್ರಶ್ನೆಯಲ್ಲಿ ಯಾವುದೆಲ್ಲ ಬೆಲೆಗಳನ್ನು ಕೊಟ್ಟಿದ್ದಾರೆ ನಿಮಗೆ? ಬಲ, ದ್ರವ್ಯರಾಶಿ ಕೊಟ್ಟಿದ್ದಾರೆ. ದ್ರವ್ಯರಾಶಿ ಎಷ್ಟಾಗಿದೆ? 50 kg ಆಗಿದೆ. ಅದೇ ರೀತಿಯಲ್ಲಿ ಅಲ್ಲಿ ಉಂಟಾದಂತಹ ಸ್ಥಾನಾಂತರ ಎಷ್ಟಾಗಿದೆ? 0.5 ಮೀಟರ್ ಆಗಿರ್ತದೆ. ಆಗ ನೀವಲ್ಲಿ ಯಾವ ರೀತಿಯಲ್ಲಿ ಕೆಲಸವನ್ನು ಕಂಡುಹಿಡಿಬಹುದು? ಆಗ ನಮಗೆ ಕೆಲಸ ಸಮ W ಸಮ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಬೆಲೆಯಲ್ಲಿ? ನಮಗೆ F ಗುಣಿಸು S. ಆಗ ಅಲ್ಲಿ ನಮಗೆ ಎಫ್ನ ಬೆಲೆಯನ್ನು ಎಷ್ಟು ಕೊಟ್ಟಿದ್ದಾರೆ? 200 ನ್ಯೂಟನ್ ಆಗಿರ್ತದಲ್ವಾ? 200 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಉಂಟಾದ ಸ್ಥಾನಾಂತರ ಎಷ್ಟು ಹೇಳಿದ್ದಾರೆ? 0.5 ಮೀಟರ್ ಆಗಿರ್ತದೆ. ಆಗ ನೀವು ಕೆಲಸ W ಸಮ ಏನು ಮಾಡಬೇಕು? F ಗುಣಿಸು S 200 ಗುಣಿಸು 0.5. ಆಗ ನಿಮಗೆ ಅಲ್ಲಿ ಎಷ್ಟು ಬರ್ತದೆ? 100 ಜೂಲ್ಗಳಾಗಿರ್ತದೆ. ಅಲ್ಲಿ ಮಾಡುವಂತಹ ಕೆಲಸ 100 ಜೂಲ್ ಆಗಿದೆ. ಅದೇ ರೀತಿಯಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡಿ. ಇದೇ ಮೇಜನ್ನು 3 ಮೀಟರ್ ಎತ್ತರಕ್ಕೆ ಎತ್ತುವುದಾದರೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಬಲವು ಮಾಡಿದ ಕೆಲಸದ ಪರಿಮಾಣ ಎಷ್ಟಾಗಿದೆ? ಅದೇ ಮೇಜನ್ನು ನೀವು 3 ಮೀಟರ್ ಎತ್ತರಕ್ಕೆ ಎತ್ತಿದಾಗ ಅಲ್ಲಿ ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ಮಾಡುವಂತಹ ಕೆಲಸ ಎಷ್ಟಾಗಿರ್ತದೆ? ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? W ಸಮ mgh ಎಂಬ ಸಮೀಕರಣದ ಮೂಲಕ ನಮಗೆ ಕಂಡುಹಿಡಿಬಹುದು. ಆಗಲ್ಲಿ W ಸಮ mgh. ಆಗಲ್ಲಿ ಎಮ್ಮಿನ ಬೆಲೆ ಎಷ್ಟಾಗಿದೆ? 50. ಜಿಯ ಬೆಲೆ 10 ಆಗಿರ್ತದೆ. ಎಚ್ನ ಬೆಲೆ ಎಷ್ಟಾಗಿದೆ? 3 ಆಗಿರ್ತದೆ. ಆಗ ನಮಗೆ ಇದನ್ನು ಗುಣಿ 1500 ಜೂಲ್ ಆಗಿರ್ತದೆ. 1500 ಜೂಲ್ ಅಂದರೆ ನಮಗೆ ಅದೇ ವಸ್ತುವನ್ನು 3 ಮೀಟರ್ ಎತ್ತರಕ್ಕೆ ಎತ್ತಿದಾಗ ಅಲ್ಲಿ ಗುರುತ್ವಾಕರ್ಷಣ ಬಲದ ವಿರುದ್ಧವಾಗಿ ಮಾಡುವಂತಹ ಕೆಲಸವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು? 50 ಗುಣಿಸು 10 ಗುಣಿಸು 3. ಆಗ ನಮಗೆ 1500 ಜೂಲ್ ಎಂಬುದಾಗಿ ನಮಗೆ ಅಲ್ಲಿ ಸಿಗ್ತದೆ.
ಇನ್ನು ನಾವು ಒಂದು ವಸ್ತುವಿಗೆ ನಾವು ಬಲವನ್ನು ವಿವಿಧ ದಿಶೆಯಲ್ಲಿ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಸ್ಥಾನಾಂತರ ಉಂಟಾಗುವುದು ಎಂಬುದನ್ನು ನೋಡುವ. ಇಲ್ಲಿ ನೋಡಿ, ಇದೊಂದು ವಸ್ತುವಾಗಿದೆ. ಅದನ್ನು ಒಬ್ಬ ವ್ಯಕ್ತಿಯು ಈ ರೀತಿಯಾಗಿ ಬಲವನ್ನು ಪ್ರಯೋಗಿಸ್ತಾನೆ. ಅದು ಈ ರೀತಿಯಾಗಿ ಅಲ್ಲಿ ಬಲ ಪ್ರಯೋಗಿಸಲ್ಪಡ್ತದೆ. ಅಲ್ಲಿ ಯಾವುದಾದ್ರೂ ಸ್ಥಾನಾಂತರ ಉಂಟಾಗ್ತದ? ಎರಡು ರೀತಿ ಈ ರೀತಿಯಾಗಿ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಏನಾಗ್ತದೆ? ವಸ್ತುವು ಗುರುತ್ವಾಕರ್ಷಣ ಕಡೆಗೆ ಚಲಿಸಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆಗ ಇಲ್ಲಿ ನಮಗೆ ಕೆಲಸ ಏನಾಗಿದೆ? ಎಫ್ ಗುಣಿಸು ಎಸ್ ಆಗಿದೆ. ಇಲ್ಲಿ ಉಂಟಾಗುವಂತಹ ಕೆಲಸವನ್ನು ಎಫ್ ಗುಣಿಸು ಎಸ್ ಎಂಬುದರ ಮೂಲಕವಾಗಿ ಕಂಡುಹಿಡಿಯಬಹುದು. ಇಲ್ಲಿ ವ್ಯಕ್ತಿಯು ಪ್ರಯೋಗಿಸುವ ಬಲದ ಕಡೆಗೆ ವಸ್ತುವು ಸ್ಥಾನಾಂತರಗೊಂಡ್ರೆ ಆಗ ಅಲ್ಲಿ ನೆಗೆಟಿವ್ ಆಗಿರ್ತದ, ಪಾಸಿಟಿವ್ ಆಗಿರ್ತದ? ಅದು ಪಾಸಿಟಿವ್ ಆಗಿರ್ತದೆ. ಅಲ್ಲಿ ಎರಡು ರೀತಿಯ ಒಂದು ಘರ್ಷಣ ಬಲದ ವಿರುದ್ಧ ದಿಶೆಗೆ ನಾವು ಪ್ರಯೋಗಿಸಿದ ಬಲದ ಕಡೆಗೆ ವಸ್ತುವು ಸ್ಥಾನಾಂತರಗೊಂಡ್ರೆ ಅಲ್ಲಿ ಅದರ ಬೆಲೆಯು ಪಾಸಿಟಿವ್ ಆಗಿರ್ತದೆ. ಘರ್ಷಣ ಬಲದ ನೆಲ ಪ್ರಯೋಗಿಸುವ ಘರ್ಷಣದ ಬಲದ ಕಡೆಗೆ ವಸ್ತುವು ಸ್ಥಾನಾಂತರಗೊಂಡ್ರೆ ಅಲ್ಲಿ ನೆಗೆಟಿವ್ ಆಗಿರ್ತದೆ. ಅಂದ್ರೆ ಇಲ್ಲಿ ಗುರುತ್ವಾಕರ್ಷಣ ಬಲದ ಕಡೆಗೆ ವಸ್ತುವು ನಲ್ಲಿ ಯಾವುದಾದ್ರೂ ಸ್ಥಾನಾಂತರ ಉಂಟಾಗ್ತದ? ಇಲ್ಲ, ಯಾವುದೇ ಸ್ಥಾನಾಂತರ ಇಲ್ಲಿ ಉಂಟಾಗುವುದಿಲ್ಲ. ಅಂದ್ರೆ ಇಲ್ಲಿ ಎರಡು ರೀತಿಯ ಬಲಗಳು, ಒಂದು ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ಬಲ, ಇನ್ನೊಂದು ನೆಲ ಪ್ರಯೋಗಿಸುವಂತಹ ಘರ್ಷಣ ಬಲ. ಆಗ ನಮಗೆ ಅಲ್ಲಿ ಘರ್ಷಣ ಬಲದ ವಿರುದ್ಧವಾಗಿ ನಾವು ಪ್ರಯೋಗಿಸುವ ಬಲದ ದಿಕ್ಕಿಗೆ ವಸ್ತು ಚಲಿಸಿದ್ರೆ ಅದು ಪಾಸಿಟಿವ್ ಆಗಿರ್ತದೆ. ಅದೇ ರೀತಿಯಲ್ಲಿ ನೆಲ ಪ್ರಯೋಗಿಸುವ ಘರ್ಷಣ ಬಲದ ದಿಶೆಯಲ್ಲಿ ಚಲಿಸಿದ್ರೆ ಅದು ನೆಗೆಟಿವ್ ಆಗಿರ್ತದೆ ಎಂಬುದನ್ನು ನಮಗೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ನೋಡ್ಲಿಕ್ಕಿರೋದು ಚೈತನ್ಯ. ಈಗ ನಿಮಗೆ ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರೆ ಅಲ್ಲಿ ಏನು ಚೈತನ್ಯದ ಅಗತ್ಯ ಇದೆ. ಅದು ಚೈತನ್ಯದ ಕೆಲಸ ಮಾಡುವ ಸಾಮರ್ಥ್ಯವನ್ನೇ ನಾವೇನು ಅಂತ ಹೇಳ್ತೇವೆ? ಚೈತನ್ಯ ಅಂತ ಹೇಳ್ತೇವೆ. ಆಗ ಕೆಲಸದ ಯೂನಿಟ್ ನೀವು ಜೂಲ್ ಅಂತ ಕಲ್ತಿದ್ದೀರಿ. ಕೆಲಸದ ಯೂನಿಟ್ ಯಾವುದಾಗಿದೆ? ಜೂಲ್. ಅದೇ ರೀತಿಯಲ್ಲಿ ಕೂಡ ಚೈತನ್ಯದ ಯೂನಿಟ್ ಕೂಡ ಜೂಲ್ ಆಗಿರ್ತದೆ. ಆಗ ನಮಗೆ ಕೆಲಸದ ಮತ್ತು ಚೈತನ್ಯದ ಯೂನಿಟ್ ಎರಡು ಕೂಡ ಏನಾಗಿರ್ತದೆ? ಜೂಲ್ ಎಂಬ ಅಕ್ಷರದಿಂದ ನಾವು ಸೂಚಿಸ್ತೇವೆ. ಇನ್ನು ನಿಮಗೆ ಅಲ್ಲಿ ಕೆಲಸ ಅಂದ್ರೆ ನೀವು ಏನು ಅಂತ ಕಲ್ತಿದ್ರಿ? ಕೆಲಸ ಅಂದ್ರೆ ಒಂದು ವಸ್ತುವಿಗೆ ನಾವು ಬಲ ಪ್ರಯೋಗಿಸಿದ ದಿಶೆಯಲ್ಲಿ ಸ್ಥಾನಾಂತರಗೊಂಡ್ರೆ ಅಲ್ಲಿ ಏನಾಗಿದೆ? ಕೆಲಸ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಚೈತನ್ಯ ಅಂದ್ರೆ ಏನು? ಚೈತನ್ಯ ಅಂದ್ರೆ ನಾವು ಕೆಲಸ ಮಾಡಲಿರುವ ಸಾಮರ್ಥ್ಯವನ್ನೇ ಚೈತನ್ಯ ಅಂತ ಹೇಳ್ತೀವಿ. ವಿವಿಧ ರೀತಿಯ ಚೈತನ್ಯದ ಬಗ್ಗೆ ನೀವು ಕಲ್ತಿದ್ದೀರಿ. ಯಾವುದೆಲ್ಲ? ಉಷ್ಣ ಚೈತನ್ಯ, ಅದೇ ರೀತಿಯಲ್ಲಿ ಯಾಂತ್ರಿಕ ಚೈತನ್ಯ, ಅದೇ ರೀತಿಯಲ್ಲಿ ಬೇರೆ ತುಂಬಾ ಚೈತನ್ಯಗಳ ಬಗ್ಗೆ ನೀವು ಕಲ್ತಿದ್ದೀರಿ. ಯಾವುದೆಲ್ಲ? ವಿದ್ಯುತ್ ಚೈತನ್ಯ, ಇದೆಲ್ಲ ನೀವು ಕಲ್ತಿದ್ದೀರಿ. ವಿವಿಧ ರೀತಿಯ ಚೈತನ್ಯಗಳಿವೆ. ಯಾಂತ್ರಿಕ ಚೈತನ್ಯವನ್ನು ಎರಡಾಗಿ ವಿಂಗಡಿಸಲಾಗಿದೆ. ಒಂದು ಗತಿ ಚೈತನ್ಯ ಮತ್ತು ಗತಿ ಚೈತನ್ಯ, ಇನ್ನೊಂದು ಸ್ಥಿತಿ ಚೈತನ್ಯವಾಗಿದೆ. ಸ್ಥಿತಿ ಚೈತನ್ಯ ನಾವೀಗ ಕಲೀಲಿಕ್ಕೆ ಹೋಗುದು ಸ್ಥಿತಿ ಚೈತನ್ಯ ಅಂದ್ರೆ ಏನಾಗಿರ್ಬೋದು ಎಂಬುದನ್ನು ನೋಡುವ. ಗತಿ ಚೈತನ್ಯ ಏನೆಂಬುದನ್ನು ನೋಡುವ. ಇಲ್ಲಿ ನೋಡಿ, ಉದಾಹರಣೆಗೆ ನಮಗೆ ಅಲ್ಲಿ ಒಂದು ವಸ್ತುವಿಗೆ ಚಲನೆಯಿಂದ ಉಂಟಾಗುವಂತಹ ಚೈತನ್ಯವನ್ನೇ ನಾವು ಏನು ಅಂತ ಹೇಳ್ತೇವೆ? ಗತಿ ಚೈತನ್ಯ ಅಂತ ಹೇಳ್ತೇವೆ. ಉದಾಹರಣೆಗೆ ಒಂದು ಪ್ರಯೋಗ. ಇಲ್ಲಿ ಒಂದು ಕಾರನ್ನು ನಾವು ಟಾಯ್ ಕಾರನ್ನು ಇಲ್ಲಿ ಈ ರೀತಿಯಾಗಿ ನಾವು ಇಡಬೇಕು. ಒಂದು ಟಾಯ್ ಕಾರನ್ನು, ಇದೊಂದು ಟಾಯ್ ಕಾರ್. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಬಾಲ್ ಅನ್ನು ಇಡಬೇಕು. ಇದರ ಮುಂಚೆ ಇಲ್ಲಿ ಒಂದು ಬಾಲ್. ನೀವು ಟಾಯ್ ಕಾರನ್ನು ಹಿಂದುಗಡೆ ಚಲಿಸುವಂತೆ ಮಾಡಿ ಪುನಃ ಈಚೆ ಮುಂದುಗಡೆಗೆ ಬಿಡ್ಬೇಕು. ಆಗ ಅಲ್ಲಿ ಏನಾಗ್ತದೆ? ಈ ಕಾರ ಯಾವುದಕ್ಕೆ? ಬಾಲಿಗೆ ಬಡಿತಲ್ವಾ? ಬಾಲಿಗೆ, ಚೆಂಡಿಗೆ ಬಡ್ದ ಕೂಡಲೇ ಚೆನ್ನೆ ಉಂಟಾಗ್ತದೆ, ಚಲನೆಗೊಳಗಾಗ್ತದೆ. ಆಗ ಇಲ್ಲಿ ಕಾರಿನಿಂದಾಗಿ ಈ ಬಾಲ್ ಇಲ್ಲಿ ಚಲಿಸ್ಲಿಕ್ಕೆ, ಚೆಂಡು ಚಲಿಸ್ಲಿಕ್ಕೆ ಕಾರಣವಾಗಿರ್ತದಲ್ವಾ? ಇಲ್ಲಿ ಚೆಂಡು ನಿಶ್ಚಲ ಸ್ಥಿತಿಯಾಗಿ ಇಲ್ಲಿ ಇರ್ತದೆ. ಆಗ ನಮಗೆ ಇಲ್ಲಿ ಕಾರನ್ನು ಈಚೆ ಬಿಟ್ಟ ಕೂಡಲೇ ಏನಾಗ್ತದೆ? ಅದು ಚೆಂಡಿಗೆ ತಾಗಿದಾಗ ಚೆಂಡು ಕೂಡ ಚಲನೆಗೆ ಒಳಗಾಗ್ತದೆ. ಈಗ ಅಲ್ಲಿ ಚೆಂಡು ಚಲಿಸಲಿಕ್ಕೆ ಕಾರಣವೇನಾಗಿರ್ತದೆ? ಅಲ್ಲಿ ಟಾಯ್ ಕಾರ್ ಪ್ರಯೋಗಿಸಿದಂತಹ ಬಲದಿಂದಾಗಿ ಚೆಂಡು ಚಲನೆಗೆ
ಒಳಗಾಗ್ತದಲ್ವಾ. ಹಾಗಾಗಿ ನಾವು ಚೆಂಡುಗೆ ಚಲಿಸಲು ಕಾರಣ ನಮಗೆ ಅಲ್ಲಿ ಟಾಯ್ ಕಾರು ಚಲಿಸಿದ ಕಾರಣ ಚೆಂಡು ಚಲನೆಗೆ ಒಳಗಾಗ್ತದೆ. ಒಂದು ವಸ್ತು ಚಲನೆಗೊಳಗಾಗಬೇಕಾದ್ರೆ ಒಳಗಾಗುವಾಗ ಅಲ್ಲಿ ಉಂಟಾಗುವಂತಹ ಚೈತನ್ಯವನ್ನೇ ನಾವು ಏನು ಅಂತ ಹೇಳ್ತೇವೆ? ಗತಿ ಚೈತನ್ಯ ಅಂತ ಹೇಳ್ತೇವೆ. ಚಲಿಸುವ ವಸ್ತುವಿಗೆ ಸಿಗುವಂತಹ ಚೈತನ್ಯವೇ ಏನಾಗಿದೆ? ಗತಿ ಚೈತನ್ಯ ಆಗಿರ್ತದೆ. ಇನ್ನು ನಾವು ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಯೋಗವನ್ನು ನೋಡುವ. ಒಂದು ಕಾರನ್ನು ಈ ರೀತಿಯಾಗಿ ಇಲ್ಲಿ ಒಂದು ಕಾರನ್ನು ಜೋಡಿಸಿರ್ಬೇಕು. ಇದೊಂದು ಕಾರ್ ಆಗಿದೆ, ಟಾಯ್ ಕಾರ್. ಅದೇ ರೀತಿಯಲ್ಲಿ ಒಂದು ಇಳಿಜಾರು ಜಾಗದಿಂದ ಒಂದು ಪೌಡರಿನ ಡಬ್ಬಿಯನ್ನು ನೀವು ತುಡಬೇಕು. ಈ ರೀತಿಯಾಗಿ ತುಡಬೇಕು ಪೌಡರಿನ ಡಬ್ಬಿಯನ್ನು. ಹಾಗೇನಾಗ್ತದೆ, ಪೌಡರಿನ ಡಬ್ಬಿಯಲ್ಲಿ ನಮಗೆ ಬಂದು ಇದಕ್ಕೆ ಬಡ್ದ ಕೂಡಲೇ ಏನಾಗ್ತದೆ? ಕಾರು ಚಲಿಸಲು ಪ್ರಾರಂಭವಾಗ್ತದೆ ಎಂಬುದನ್ನು ಇಳಿಜಾರು ಪ್ರದೇಶದಿಂದ ನಾವು ಈ ರೀತಿಯಾಗಿ ಪೌಡರಿನ ಡಬ್ಬಿಯನ್ನು ಬಿಟ್ಟಾಗ ಏನಾಗ್ತದೆ? ಕಾರು ಕೂಡ ಚಲನೆಗೆ ಒಳಗಾಗ್ತದೆ. ಆಗ ನಮಗೆ ಅಲ್ಲಿ ಪೌಡರಿನ ಡಬ್ಬಿಗೆ ಲಭಿಸಿದಂತಹ ಗತಿ ಚೈತನ್ಯ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಅಲ್ಲಿ ಕಾರಿನಲ್ಲಿ ಸ್ಥಾನಾಂತರ ಉಂಟಾಗ್ತದಲ್ಲ, ಬಲ ಎಫ್, ಅದೇ ರೀತಿಯಲ್ಲಿ ಉಂಟಾದಂತಹ ಸ್ಥಾನಾಂತರವನ್ನು ಎಸ್ ಅಂತ ಬರಿತೇವೆ. ಅದೇ ರೀತಿ ನಮಗೆ ಇಲ್ಲಿ ಪೌಡರಿನ ಡಬ್ಬಿಗೆ ಉಂಟಾದಂತಹ ಗತಿ ಚೈತನ್ಯ ಏನಾಗಿದೆ? ಆಗ ನಾವು ಎಫ್ ಗುಣಿಸು ಪೌಡರ್ನ ಡಬ್ಬಿ ಮಾಡಿದಂತಹ ಕೆಲಸ ಏನಾಗಿದೆ? ಎಫ್ ಗುಣಿಸು ಎಸ್ ಆಗಿರ್ತದೆ. ಪೌಡರಿನ ಡಬ್ಬಿ ಮಾಡಿದಂತಹ ಕೆಲಸ ಎಫ್ ಗುಣಿಸು ಎಸ್ ಆಗಿರ್ತದೆ. ನ್ಯೂಟನ್ನ ಎರಡನೇ ನಿಯಮದ ಪ್ರಕಾರ ಕಾರು ಮಾಡಿದಂತಹ ಕೆಲಸವನ್ನು ನಾವು ಯಾವ ರೀತಿ ಬರಿಬಹುದು? ಕಾರನ್ನು ನಾವು ನ್ಯೂಟನ್ ಎರಡನೇ ಎಫ್ ಸಮ ಎಂ ಎ ಅಂತ ಬರಿತೇವೆ. ಆಗ ಕಾರು ಮಾಡಿದಂತಹ ಕೆಲಸವನ್ನು ಎಂ ಎ ಎಸ್ ಅಂತ ಬರೀಬಹುದು. ಎಂ ಅಂದ್ರೆ ದ್ರವ್ಯರಾಶಿ, ಎ ಅಂದ್ರೆ ವೇಗೋತ್ಕರ್ಷ, ಎಸ್ ಅಂದ್ರೆ ಜಿ. ಎಸ್ ಅಂದ್ರೆ ಇಲ್ಲಿ ಏನಾಗಿರ್ತದೆ? ಸ್ಥಾನಾಂತರ ಆಗಿರ್ತದೆ. ಆಗ ನಮಗೆ ಎಫ್ ಸಮ ಎಂ ಎ ಎಸ್ ಅಂತ ಬರಿಬಹುದು. ಯಾವುದು? ಕಾರು ಮಾಡಿದಂತಹ ಕೆಲಸವನ್ನು. ಇನ್ನು ನಾವು ಗತಿ ಚೈತನ್ಯವನ್ನು ಯಾವ ರೀತಿಯಲ್ಲಿ, ಕಾರಿಗೆ ಲಭಿಸಿದಂತಹ ಗತಿ ಚೈತನ್ಯವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು? ನೀವು ಸಮೀಕರಣವನ್ನು ಕಲ್ತಿದ್ದೀರಿ, ಚಲನೆಯ ಸಮೀಕರಣ. ಎರಡನೇ ಸಮೀಕರಣವನ್ನು ಉಪಯೋಗಿಸಿಕೊಂಡು ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2as ಎಂಬ ಚಲನೆಯ ಎರಡನೇ ಸಮೀಕರಣವನ್ನು ಉಪಯೋಗಿಸಿಕೊಂಡು ನಾವು ಕಾರಿಗೆ ಲಭಿಸಿದಂತಹ ಗತಿ ಚೈತನ್ಯವನ್ನು ಕಂಡುಹಿಡಿಯಬಹುದು. ಈಗ ನಿಮಗೆ ಕಾರಿಗೆ ಮಾಡಿದಂತಹ ಕೆಲಸ ಏನಾಗಿದೆ? ಎಂ ಎ ಎಸ್ ಆಗಿದೆ ಅಲ್ವಾ? ಆಗ ನಮಗೆ ಇಲ್ಲಿ ಬಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2as ಎಂಬ ಸಮೀಕರಣವನ್ನು ಉಪಯೋಗಿಸಿಕೊಂಡು ಇಲ್ಲಿ ನಮಗೆ ಯು ಕಾರಿನ ಆರಂಭದ ವೇಗ ಏನಾಗಿರ್ತದೆ? 0 ಆಗಿರ್ತದೆ. ಆಗ ವಿ ಸ್ಕ್ವೇರ್ ಸಮ 0 ವರ್ಗ ಪ್ಲಸ್ 2as ಅಂತ ಬರಿಬಹುದು. ಇನ್ನು ಆಗ ವಿ ಸ್ಕ್ವೇರ್ ಅಂದ್ರೆ ನಮ್ಗೆ ಏನು ಸಿಗ್ತದೆ? 2as. 0 ವರ್ಗ ಅಂದ್ರೆ 0, ಆಗ ನಮಗೆ 2as ಅಂತ ಸಿಗ್ತದೆ. ಆಗ as ಎಂಬುದನ್ನು ನಮಗೆ ಯಾವ ರೀತಿಯಲ್ಲಿ ಬರಿಬಹುದು? ವಿ ಸ್ಕ್ವೇರ್ ಭಾಗಿಸು 2 ಅಂತ ಬರಿಬಹುದು. ಆಗ ಈ as ಎಂಬುದರ ಬೆಲೆಯನ್ನು ನಾವು ಈ ಒಂದನೇ ಸಮೀಕರಣದಲ್ಲಿ ಹಾಕಿದಾಗ, ಈ ಬೆಲೆಯನ್ನು, ಎರಡನೇ ಬೆಲೆಯನ್ನು ನಾವು ಒಂದನೇ ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೇನು ಸಿಗ್ತದೆ? ಡಬ್ಲ್ಯೂ ಸಮ ಎಂ ಗುಣಿಸು ಈ ಬೆಲೆ as ನ ಬದಲು ನಾವು ಏನು ಅಂತ ಬರಿಬೇಕು? ಎಂ ಗುಣಿಸು ವಿ ಸ್ಕ್ವೇರ್ ಭಾಗಿಸು 2 ಅಂತ ಬರಿಬೇಕು. ಆಗ ನಮಗೆ ಅಲ್ಲಿ ಏನು ಸಿಗ್ತದೆ? ಆಗ ಡಬ್ಲ್ಯೂ ಸಮ ಏನಾಗಿರ್ತದೆ? ಎಂ ಅರ್ಧ ಎಂ ವಿ ಸ್ಕ್ವೇರ್ ಅಂತ ಆಗಿರ್ತದೆ. ಇದನ್ನೇ ನಾವು ಏನು ಅಂತ ಹೇಳ್ತೇವೆ? ಗತಿ ಚೈತನ್ಯ ಅಂತ ಹೇಳ್ತೇವೆ. ಆಗ ಗತಿ ಚೈತನ್ಯವನ್ನು ಕೆ ಸಮ ಹಾಫ್ ಎಂ ವಿ ಸ್ಕ್ವೇರ್ ಎಂಬ ಸಮೀಕರಣದಿಂದ ನಾವು ಬರಿತೇವೆ. ನಮಗೆ ಒಂದು ವಸ್ತುವಿನ ಗತಿ ಚೈತನ್ಯವನ್ನು ಕಂಡುಹಿಡಿಬೇಕಿದ್ರೆ ಈ ಸಮೀಕರಣವನ್ನು ಉಪಯೋಗಿಸಿಕೊಂಡು ನಾವೇನು ಮಾಡಬಹುದು? ಗತಿ ಚೈತನ್ಯವನ್ನು ಕಂಡುಹಿಡಿಬಹುದು. ಆಗ ಕೆ ಸಮ ಹಾಫ್ ಎಂ ವಿ ಸ್ಕ್ವೇರ್ ಆಗಿದೆ. ಎಂ ಅಂದ್ರೆ ಏನಾಗಿದೆ? ದ್ರವ್ಯರಾಶಿ. ಅದೇ ವಿ ಅಂದ್ರೆ ವೇಗ. ಒಂದು ವಸ್ತು ಚಲಿಸುವ ವೇಗವನ್ನು ವಿ ಎಂಬ ಅಕ್ಷರದಿಂದ ಸೂಚಿಸ್ತಾರೆ. ಆಗ ನಮಗೆ ಈ ಸಮೀಕರಣವನ್ನು ಉಪಯೋಗಿಸಿಕೊಂಡು ಗತಿ ಚೈತನ್ಯವನ್ನು ಸುಲಭವಾಗಿ ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡುವ. ಮೊದಲನೇ ಪ್ರಶ್ನೆಯನ್ನು ನೋಡಿ. 1500 kg ದ್ರವ್ಯರಾಶಿ ಇರುವ ಒಂದು ಕಾರು 20 ಮೀಟರ್ per ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವಾಗ ಅದಕ್ಕೆ ಎಷ್ಟು ಗತಿ ಚೈತನ್ಯವಿರುವುದು? ಆಗ ಅಲ್ಲಿ
ಅದು 1500 kg ದ್ರವ್ಯರಾಶಿ ಇರೋ ಒಂದು ವಸ್ತು 20 ಮೀಟರ್ ಪರ್ ಸೆಕೆಂಡ್, ಆಗ ದ್ರವ್ಯರಾಶಿ m ಸಮ ಎಷ್ಟಾಗ್ತದೆ 1500 ಆಗಿರ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ನಮಗೆ ಚಲಿಸುವ ವೇಗ v ಸಮ ಎಷ್ಟಾಗಿರ್ತದೆ 20 ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ. ಆಗ ನಮಗೆ ಅಲ್ಲಿ ಉಂಟಾದಂತಹ ಗತಿ ಚೈತನ್ಯವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? k ಸಮ ಹಾಫ್ mv² ಆಗಿರ್ತದೆ. ಅರ್ಧ ಹಾಫ್ m ಅಂದ್ರೆ ಎಷ್ಟಾಗಿರ್ತದೆ 1500 ಗುಣಿಸು v ಅಂದ್ರೆ 20. 20 ಅಂದ್ರೆ 20ರ ವರ್ಗ ಅಲ್ವಾ, 20 ಗುಣಿಸು 20. ಅಲ್ಲಿ 20 ಗುಣಿಸು 20 ಮಾಡಿದಾಗ ನಮಗೆ ಎಷ್ಟು ಸಿಗ್ತದೆ? 3 ಲಕ್ಷದಷ್ಟು ಜೂಲ್ ಆಗಿರ್ತದೆ. ಅಲ್ಲಿ 3 ಲಕ್ಷ ಜೂಲ್ನಷ್ಟು ಕೆಲಸ ನಮಗೆ ಅಲ್ಲಿ ಏನಾಗಿರ್ತದೆ ಗತಿ ಚೈತನ್ಯ ಆಗಿರ್ತದೆ. ಪ್ರಶ್ನೆ ಏನು ಅಂತ ಕೊಟ್ಟಿದ್ದಾರೆ? 50 kg ದ್ರವ್ಯರಾಶಿ ಇರುವ ಒಂದು ಮಗು 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸೈಕಲ್ನನ್ನು ಓಡಿಸುತ್ತಿದ್ದಾನೆ. ಸೈಕಲಿಗೆ 10 kg ದ್ರವ್ಯರಾಶಿ ಇರುವಾಗ ಹಾಗಾದರೆ ಒಟ್ಟು ಗತಿ ಚೈತನ್ಯವನ್ನು ಕಂಡುಹಿಡಿಯಿರಿ. ಅಲ್ಲಿ 50 kg ಏನಾಗಿದೆ? ವಸ್ತು ಮಗುವಿನ ಭಾರ ಆಗಿದೆ. ಅದೇ ರೀತಿಯಲ್ಲಿ ಸೈಕಲ್ನ ಭಾರ 10 kg ಆಗಿರ್ತದೆ. ಆಗ ಎಷ್ಟು ದೂರ ಚಲಿಸಿರ್ತದೆ? ಅದು 2 ಮೀಟರ್ ಕಿಲೋಮೀಟರ್ ದೂರವನ್ನು ಸಂಚರಿಸ್ತಾರೆ. ಆಗ ನಮಗೆ ಅಲ್ಲಿ ಗತಿ ಚೈತನ್ಯವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಏನು ಕೊಟ್ಟಿದ್ದಾರೆ? ಫಸ್ಟಿನ ಪ್ರಶ್ನೆ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟದ್ದು ಒಂದು ವಸ್ತುವಿನ ಒಂದು ಮಗುವಿನ ದ್ರವ್ಯರಾಶಿ ಎಷ್ಟು ಕೊಟ್ಟಿದ್ದಾರೆ? 50 kg ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸೈಕಲಿನ ದ್ರವ್ಯರಾಶಿ ಕೂಡ ಎಷ್ಟು ಕೊಟ್ಟಿದ್ದಾರೆ? ನಮಗೆ ಅಲ್ಲಿ 10 kg ಕೊಟ್ಟಿದ್ದಾರೆ. ಆ ಮಗು ಎಷ್ಟು ವೇಗದಲ್ಲಿ ಚಲಿಸದೆ 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದಾಗ ಅಲ್ಲಿ ನಮಗೆ ಉಂಟಾದಂತಹ ಗತಿ ಚೈತನ್ಯವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೇಕಾಗ ದ್ರವ್ಯರಾಶಿ 50 ಪ್ಲಸ್ 10 ಮಾಡಿದಾಗ 60 kg ಸಿಗ್ತದೆ. ಆಗ ನಾವು ಸಮೀಕರಣದಲ್ಲಿ ಹಾಕಬೇಕು ಗತಿ ಚೈತನ್ಯ k ಸಮ ಅರ್ಧ mv² ಆಗಿರ್ತದೆ. ಆಗ ಅರ್ಧ ಗುಣಿಸು m ಎಷ್ಟಾಗಿರ್ತದೆ? 60 ಗುಣಿಸು 2 ಗುಣಿಸು 2. ಆಗ 2 ಇಲ್ಲಿ ಏನಾಗ್ತದೆ? ಕ್ಯಾನ್ಸಲ್ ಆಗಿ ಹೋಗ್ತದೆ. ನಿಮಗೆ ಎಷ್ಟು ಸಿಗ್ತದೆ? 120 ಜೂಲ್ ಸಿಗ್ತದೆ. ಆಗ ಇಲ್ಲಿ ಮಾಡಿದಂತಹ ಗತಿ ಚೈತನ್ಯ ನಮಗೆ ಎಷ್ಟು ಬರ್ತದೆ? 120 ಜೂಲ್ ಆಗಿರ್ತದೆ. ನೀವು ಇವತ್ತಿನ ತರಗತಿಯಲ್ಲಿ ಕಲ್ತಂತರ ವಿಷಯವೆಂದರೆ ಕೆಲಸ ಏನೆಂಬುದನ್ನು ಕಲಿತಿದ್ದೀರಿ. ಕೆಲಸದ ಯೂನಿಟ್ ಏನಾಗಿದೆ? ಜೂಲ್ ಆಗಿದೆ. ಅದೇ ರೀತಿಯಲ್ಲಿ ಚೈತನ್ಯ ಏನಾಗಿದೆ? ಚೈತನ್ಯ ಏನೆಂಬುದನ್ನು ಕಲಿತಿದ್ದೀರಿ. ಚೈತನ್ಯದ ಯೂನಿಟ್ ಕೂಡ ಜೂಲ್ ಆಗಿರ್ತದೆ. ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಕೆಲವು ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ದೀರಿ. ಅದರಲ್ಲಿ ನಮಗೆ ಗತಿ ಚೈತನ್ಯಕ್ಕೆ ಸಂಬಂಧಿಸಿದ ಸಮೀಕರಣ ಏನಾಗಿದೆ? k ಸಮ ಅರ್ಧ mv² ಎಂಬ ಸಮೀಕರಣವನ್ನು ಉಪಯೋಗಿಸಿಕೊಂಡು ನಾವು ಲೆಕ್ಕವನ್ನು ಮಾಡಬಹುದು ಎಂಬುದನ್ನು ಇವತ್ತಿನ ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ. ಇನ್ನು ನಾವು ಬಾಕಿದ್ದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಮುಂದುವರಿಸುವ.